ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿಯ ಹೊಂಗೆರೆ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸುಮಾರು 18 ರಿಂದ 20 ವರ್ಷಗಳ ಕಾಲದಿಂದ ಬೆಳೆಸಿದ್ದ 15 ರಿಂದ 20 ಸಿಲ್ವರ್ ಮರಗಳನ್ನು ಯಾವುದೇ ಮಾಹಿತಿಯನ್ನು ನೀಡದೆ ಅನಧಿಕೃತವಾಗಿ ಹರಾಜು ಪ್ರಕ್ರಿಯೆ ನಡೆಸಿ ಮಾರಾಟ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸಂಬಂಧ ಮಾತನಾಡಿದ ಗ್ರಾಮಸ್ಥರಾದ ರಮೇಶ್ ಹಾಗೂ ತಿರುಮಲ, ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸುಮಾರು 10 ರಿಂದ 20 ಮರಗಳನ್ನು ಬೆಳೆಸಿದ್ದು ಅದನ್ನು ಸಂಬಂಧಪಟ್ಟ ಯಾವ ಅಧಿಕಾರಿಗಳಿಗೂ ಮಾಹಿತಿ ನೀಡದೆ ನೆಲಸಮ ಮಾಡಿ ಮಾರಾಟ ಮಾಡಿದ್ದಾರೆ. ಈ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ತಿಳಿಸಬೇಕಾಗಿತ್ತು. ಮಾಹಿತಿ ನೀಡದೆ ಹಾಗೂ ಶಾಲೆಯಲ್ಲಿನ STMC ಕಮಿಟಿಯು ಈ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಆದರೆ ಇಲ್ಲಿ ಯಾವುದೂ ನಡೆದಿಲ್ಲ. ಈ ಬಗ್ಗೆ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಧ್ವನಿ ಎತ್ತಿದಾಗ ಕ್ಷೇತ್ರದ ಶಿಕ್ಷಣಾಧಿಕಾರಿ ಅವರು ಆಗಮಿಸಿ ಸಭೆಯನ್ನು ನಡೆಸುತ್ತಿದ್ದಾರೆ. ಯಾವುದೇ ವಿಚಾರಗಳಿರಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಗಮನ ಹರಿಸಿ ಸತ್ಯವನ್ನು ಹೊರತರಬೇಕೆಂದು ಆಗ್ರಹಿಸಿದರು. ಗಮನಕ್ಕೆ ಬಂದಾಗ ನಾನೇನು ಮಾಡಿದೆ, ಸೀದಾ ಯಾರಿಗೆ EC ಅವರಿಗೆ ಫೋನ್ ಮಾಡಿದೆ. ಹಿಂಗೆ ಮರ ಕಟ್ಟಿದ್ದಾರೆ, ಹಿಂಗೆ ಆಗಿದೆ, ಹಿಂಗೆ ನನ್ನ ಗಮನಕ್ಕೆ ತಂದೆ. ನಾನು ವಿಷಯ ಮರ ಕಟ್ ಮಾಡಿದರೆ ಫೋಟೋ ಇದ್ದಾವೆ, ಎಲ್ಲ ಇದ್ದಾವೆ ಅಂತ ನಾನು ಹೇಳಿದೆ. ಆಗೇನಾದರೂ ಗೆಡ್ಡೆನೂ ಕೂಡ JCBಯಿಂದ ಕೀಳಿಸೋ ಪ್ರಯತ್ನ ಪಟ್ಟಿರ್ತಾರೆ, ಅದನ್ನು ಫೋಟೋ ಹಾಕಿದ್ದೀನಿ. ಆಮೇಲೆ DDPಗೂ ಫೋನ್ ಮಾಡಿದೆ, ಹಿಂಗೆ ಆಗಿದೆ ಅಂತೇಳಿ. ಆಮೇಲೆ DDP ಏನು ಮಾಡಿದ್ರು, ಮೇಡಮ್ಗೆ ಫೋನ್ ತಗೊಂಡು ಕಾನ್ಫರೆನ್ಸಲ್ಲಿ ಹಾಕಿ ನಿಮ್ಗೇನಾರು ಶಾಲಾ ಮುಖೇನ ನಿಮಗೆ ಲಿಖಿತ ದಾಖಲೆಗಳೇನಾರು ಬಂದಿದೆಯಾ ಶಾಲಾ ಅಭಿವೃದ್ಧಿ ಸಮಿತಿ? ಇಲ್ಲ ಸರ್ ಅಂತ ಅಂದರು. ಅವ್ರು ಏನು ಮಾಡ್ತಾವ್ರೆ, ಅವ್ರಿಗೆ ಇಮ್ಮಿಡಿಯೇಟ್ ನೋಟಿಸ್ ಕೊಟ್ಟು ಹೇಳಿಕೆ ದಾಖಲೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಆ ರೆಕಾರ್ಡ್ ನನ್ನ ಹತ್ರ ಇದೆ. ಆಮೇಲೆ ಎರಡನೇದು, ಆಮೇಲೆ ಏನು ಮಾಡಿದೆ, ಅವತ್ತು ನಾನು ಕಂಪ್ಲೇಂಟ್ ಕೊಡಲಿಲ್ಲ, ಏನೋ ಹೇಳಿಕೆಲ್ಲೇ ದಾಖಲೆ ಮಾಡ್ತಾರೇನೋ ಅಂತೇಳಿ. ಆಗೇನು ಮಾಡಿದೆ, ಮಾರನೇ ಬೆಳಿಗ್ಗೆಯ ಇವರಿಗೆ ವಾರ್ನಿಂಗ್ ಕೊಟ್ಟೆ. ಯಾರು ಇವ್ರಿಗೆ ಫೋನ್ ಮಾತಾಡಿರೋದೆ ಫಸ್ಟ್ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ. ಸರ್ ಇದೇನು, ಹೆಂಗೆ, ಏನು, ಎಂತು, ಯಾಕೆ ಹಿಡಿದ್ರು, ಯಾವ ಕಡೆ ಕೇಳಿದ್ರು ಅಂತ ಎಲ್ಲ ಕೇಳಿದೆ. ಅದಕ್ಕೆ ಇವ್ರು ಏನಂದ್ರು, ನಾನು ಕಡಿಬಾರ್ದಾಗಿತ್ತು, ಇದಕ್ಕೆಲ್ಲ ಆದೇಶ ತಗೊಂಡು ಕಡಿಬೇಕಾಗಿತ್ತು. ಆಮೇಲೆ ನಮ್ಮ ಅಧ್ಯಕ್ಷರೆಲ್ಲ ಸೇರಿಸ್ಕೊಂಡು ಕಡೀರಿ, ಆಮೇಲೆ ಪೀಠೋಪಕರಣಗಳೆಲ್ಲ ತರನ ಅಥವಾ ಏನೋ ತೆಗೆದ್ಬಿಟ್ಟು ಅದನ್ನ ಸ್ಕೂಲ್ ಅಭಿವೃದ್ಧಿ ಬಳಸ್ಕೊಳ್ಳಿ, ಏನ್ ಇದು ಮಾಡೋದು ಅಂತ ಹೇಳ್ತೀನಿ. ನಾನು ಕೇಳಿದ್ವಿ ಎಲ್ಲರೂ, ಏನಂದ್ರು ಸ್ಕೂಲಿಗೆ ಚೇರ್ ಇಲ್ಲ, ಮಕ್ಕಳಿಗೆ ಮ್ಯಾಟ್ ಬೇಕು, ಸುಮಾರು ಅವಶ್ಯಕತೆಗಳಿದೆ, ಅವೆಲ್ಲ ಮಾಡಿದ್ವಿ ಸರ್. ಆಮೇಲೆ ಎಲ್ಲರೂ ಕೇಳಿದ್ವಿ ಏನಂದ್ರು, ಆಯ್ತು ಎಲ್ಲ ಇದು ತೆಗ್ಸಿ ಅಂತ ಹೇಳಿದ್ರು. ಆಮೇಲೆ STMC ಇದು ಮಾಡ್ಕೊಂಡ್ವಿ, ಸೈನ್ ಮಾಡಿಸ್ಕೊಂಡ್ವಿ, ಆಯ್ತು ಅಂತ ಒಪ್ಪಿಗೆ ತಗೊಂಡ್ವಿ, ಏನ್ ಕಟ್ ಮಾಡಿದ್ವಿ. ಆಮೇಲೆ ನಾವು ಇವ್ರು ಯಾರೋ ದೊಡ್ಡ ತಿಳಿಸಿ ಫೋನ್ ಮಾಡಿದ್ವಿ. ಬರ್ಲಿ 2 ದಿವಸ ಫೋನ್ ಮಾಡಿದ್ವಿ, ಕೇಳಿ ಮಾಡಿಲ್ಲ ಅಂತ ಹೇಳಿದ್ರು. ಬರ್ಲಿಲ್ಲ, ನಂಗೆ ಅಲ್ಲಿ ಕೆಲಸ ಐತಿ, ಇಲ್ಲಿ ಕೆಲಸ ಐತಿ ಅಂತ ಹೇಳಿದ್ರು. ನಮ್ಮ ಸ್ಕೂಲಲ್ಲಿ ಏನಾದ್ರು ಅಟೆಂಡರ್ ಅವ್ರ ಅವಾಗ ಎಲ್ಲ ಮನೆ ಕೇಳಕ್ಕೆ ಇಲ್ಲ ಅಲ್ವಾ? ಒಂದ್ ನಿಮಿಷ ಇರ್ಲಿ, ಮಾತಾಡಿ ಬಿಡಿ ಸರ್. ನಿಮ್ದೇನಿದೆ ಹೇಳಿಕೆ ರೆಕಾರ್ಡ್ ಅದು ಸಂಪೂರ್ಣ ಮಾತಾಡಿ ಈಗ ನೀನು ಈಗ ಒಬ್ಬ ಅಧ್ಯಕ್ಷ ನಿರ್ಧಾರ ತಗೋಬೇಕಾದ ಕರ್ತವ್ಯ ನಿನಗೂ ಸ್ಕೂಲಲ್ಲಿ ಏನೋ ಆಗೋ ಸರ್, ನಾನು ಹೊಂಗೆರೆ ರಮೇಶ್ ಅಂತ ನನ್ನ ಹೆಸರು. ಶಾಂತಿಗ್ರಾಮ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ. ಈ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಸುಮಾರು 15 ರಿಂದ 20 ವರ್ಷಗಳ ಕಾಲ ಇದ್ದಂಥ ಬೆಲೆ ಬಾಳುವ ಮರಗಳನ್ನು ಯಾವುದೇ ಪೂರ್ವಾನುಮತಿ ಇಲ್ಲದೆ ಅರಣ್ಯ ಇಲಾಖೆಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮತ್ತು DDP ಅವರ ಕಚೇರಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಅನಧಿಕೃತವಾಗಿ ಮತ್ತು ಅದನ್ನು ಯಾವುದೇ ಪತ್ರಿಕೆ ಮಾಧ್ಯಮದಲ್ಲಿ ಹರಾಜು ಪ್ರಕ್ರಿಯೆಯನ್ನು ಬಿತ್ತರಿಸದೆ ಮತ್ತು ಮಾರಾಟವನ್ನು ಮಾಡಿರುತ್ತಾರೆ. ಇದನ್ನು ಯಾರು HM ಮತ್ತು ಅಧ್ಯಕ್ಷರು ಇದನ್ನು ನಾನು ಪ್ರಶ್ನಿಸಲಾಗಿ ಅದನ್ನು BO ಕಚೇರಿಗೂ ಕೂಡ ಈ ಒಂದು ಮಾಹಿತಿಗಳು ಬಂದಿರುವುದಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದನೂ ಬಂದಿದ್ದು ಮತ್ತು DDP ಅವರಿಗೂ ಮಾಹಿತಿ ಕೊಟ್ಟಿರುವುದಿಲ್ಲ ಎಂದು ಮನಗಂಡು ನಾನು ಇದನ್ನು ಮಾಧ್ಯಮದ ಮುಖಾಂತರ ತಂದು ಅದನ್ನು ಪ್ರಸ್ತಾಪಕ್ಕೆ ತಂದು ಅದನ್ನು ಈಗ ಮುಂದಿನ ಕ್ರಮ ಏನು ತೆಗೆದುಕೊಳ್ಳಬೇಕೆಂದು ನಡೆದಾಗ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು 14ನೇ ತಾರೀಕು 11/2024 ಮಾಧ್ಯಮ ಮುಖಾಂತರ ಹೇಳಿಕೆಯನ್ನು ದಾಖಲಿಸಿಕೊಂಡಿರುತ್ತಾರೆ. ಮತ್ತು 10 ರಿಂದ 15 ಮರಗಳಿದ್ದು ಅದನ್ನು ಮಾಹಿತಿ ಮುಖಾಂತರ ನಿಖರವಾಗಿ ಬುಡ ಸಮೇತ
ಮಾಜೂರು ಮಾಡಿರುತ್ತಾರೆ ಮತ್ತು ಆ ಮರಗಳನ್ನು JCB ಮುಖಾಂತರ ಅದು ಅದನ್ನೇ ಈಗ question ಈಗ ನಮಗೆ ಅವರು ಪ್ರಶ್ನಿಸಲಾಗಿ ಅದಕ್ಕೆ ಆ HM ಶಾಲೆಗೆ ಪೀಠೋಪಕರಣಗಳನ್ನು ತರಲು ಅದನ್ನು ಕಡಿದಿರುತ್ತೇನೆ ಎಂದು ಹೇಳಿರುತ್ತಾರೆ. ಪೂರ್ವಾನುಮತಿ ಇದೆಯಾ ಅಂದದಕ್ಕೆ ಅವರು ಇಲ್ಲ, ನಾನೇನು ತಪ್ಪು ಮಾಡಿದ್ದೇನೆ, ಇದನ್ನು ಬಿಡಿ ಎಂದು ಕೇಳಿರ್ತಾರೆ. ಆಗ ನಾನು ಅದನ್ನು ಪ್ರಶ್ನಿಸಲಾಗಿ ಮುಂದಿನ ಕ್ರಮಕ್ಕೆ ನಾನು ಆದೇಶವಿಟ್ಟು ನಾನು ಕ್ರಮ ಕೈಗೊಂಡಿರುತ್ತೇನೆ. ಸರ್, ಇಲ್ಲಿ ವಂಗೆರೆ ಗ್ರಾಮ ಇದು. ವಂಗೆರೆ ಗ್ರಾಮದಲ್ಲಿ ಮರಗಳಿದ್ದದನ್ನ ನಮ್ಮ ಸರ್ಕಾರಿ ಸ್ಕೂಲಲ್ಲಿದ್ದ ಮರಗಳನ್ನ ಅನುಮತಿ ಇಲ್ಲದೆ ಯಾವ ರೀತಿ ಅನುಮತಿನೂ ಇಲ್ಲಿ ಏನು ಅನುಮತಿ ಇಲ್ಲದೆ ಮತ್ತು ಯಾರ ಗಮನಕ್ಕೂ ತರದೇ ಅವ್ರ ಪಾಡಿಗೆ ಅವರು ಕಡ್ದಿದ್ದಾರೆ. ಒಂದು 10-15 ಮರ ಇದ್ದವು ಸರ್. ಒಂದು 20 ವರ್ಷ ಸಿಲ್ವರ್ ಮರ ಒಂದು 20 ವರ್ಷದಿಂದ ಇದ್ದೋ. ನಾವು ಓದಿದ ಸ್ಕೂಲ್ ಇದು, ನಾವು ಹಾಕಿದ್ದು ಬೆಳೆಸಿದ್ದು, ಆವಾಗಲಿಂದ ನಾವು ಬೆಳೆಸಿದ್ದು. ನಾವು ಯಾರ ಅನುಮತಿ ಏನು ಕೇಳ್ದೇ ಅವ್ರ ಪಾಡಿಗೆ ಅವ್ರು ಕಡ್ಕೊಂಡು ಮಾರ್ಕೆ ಬಿಟ್ಟಿದ್ದಾರೆ. ಅದನ್ನು ನಾವು ಕ್ವಶನ್ ಮಾಡ್ತೇವೆ ಸರ್. ಅದು ಯಾವ್ದು ಅವ್ರನ್ನೇ ಈಗ ಕ್ವಶನ್ ಮಾಡೋಕ್ಕೆ ಈಗ ನಿಮ್ಮೆಲ್ಲರನ್ನೂ ಕರೆಸಿರೋದು. ಜಿಲ್ಲಾಧಿಕಾರಿ ಶಿಕ್ಷಣ ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದು ಕ್ರಮ ಏನು ತಗೋತಾರೆ ಅದನ್ನು ನೋಡ್ಬೋದು ಸರ್. ಮುಂದೆ ಸ್ಕೂಲಲ್ಲಿ ಆ್ಯಕ್ಚುಲಿ ಮರ ಬೆಳೆಸೋಕ್ಕೆ ಮರಗಳು ದೇಶ ಏನೋ ಹೇಳ್ತಾರಲ್ಲ ಅದನ್ನು ಮಾಡೋಕ್ಕೆ ಇವ್ರು ಮರನೇ ಕಡಿತಾರೆ. ಬೋರ್ಡ್ ಮಾಡಿ ನಿಲ್ಲಿಸಿದ್ದಾರೆ. ಗ್ರೀನ್ ಆಗಿದ್ದದ್ದು ಸ್ಕೂಲ್ನ, ಪೂರ್ತಿ ಗ್ರೀನರಿ ಇದ್ದು ಸ್ಕೂಲ್ನ ಬೋರ್ಡ್ ಮಾಡಿ ನಿಲ್ಲಿಸಿದ್ದಾರೆ. ನೀವು ಎಲ್ಲ ಒಂದು ಸ್ವಲ್ಪ ಕವರ್ ಮಾಡಿ ಪೂರ್ತಿ ಎಲ್ಲ JCB ಸಮೇತ ಎಲ್ಲನೂ ಸಮ ಮಾಡೋಕ್ಕೆ ಹೋಗಿದ್ದಾರೆ ಸರ್. ಸ್ಕೂಲ್ ಅಂದಮೇಲೆ ಮರ ನಡಿ ಹುಡುಗಗಳಿಗೆ ಯಾವ ರೀತಿ ಅಂತ ಹೇಳೋರು ಅವರೇನೆ ಈ ರೀತಿ ಮಾಡಿದ್ದಾರೆ. ಅದನ್ನೇ ಕ್ವಶನ್ ಮಾಡ್ತಿದ್ರು. ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅದು ಹೆಡ್ ಮಾಸ್ಟ್ರು ಸರ್. ಹೆಡ್ ಮಾಸ್ಟ್ರುಗಳು ಅಧ್ಯಕ್ಷರುಗಳು ಸೇರಿ ಕಡಿದಿದ್ದಾರೆ. ಅವರು ಸ್ಕೂಲ್ ಅಧ್ಯಕ್ಷರು SDMC. ನನ್ನ ಆರೋಪ ಇಷ್ಟು ಸರ್. ಇಲ್ಲಿ ವಂಗೆರೆ ಗ್ರಾಮ, ಶಾಂತಿಗ್ರಾಮ ಹೋಬಳಿ, ಹಾಸನ ತಾಲೂಕು, ಹಾಸನ ಡಿಸ್ಟಿಕ್ಕು. ಈ ಸರ್ಕಾರಿ ಶಾಲೆ ಆವರಣದಲ್ಲಿ ಮರ ತೆರವು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರ ಆರೋಪ. ಆದರೆ ಗ್ರಾಮಸ್ಥರ ಆರೋಪ ಏನಿದೆ ಅದನ್ನು ಗಮನ ಹರಿಸೋಂಥದ್ದು ಇಲ್ಲಿಯ ಹೆಡ್ ಮಾಸ್ಟ್ರದ್ದು ಮುಖ್ಯವಾಗಿರುತ್ತದೆ. ಆ ಶಾಲೆ ಒಳಗಡೆ SDMC ಕಮಿಟಿ ಅಂತ ಒಂದು ಮಾಡಿರ್ತಾರೆ. ಆ ಕಮಿಟಿಗೆ ಎಲ್ಲ ಪವರು ಇರುತ್ತೆ. ತೆರವು ಮಾಡಿಸೋದಾಗಲಿ ಅಥವಾ ಶಾಲೆಯ ಯಾವುದೇ ಒಂದು ಪೀಠೋಪಕರಣ ತರೋದಾಗಲಿ ಏನಿದೆ ಅನ್ನೋದು ಅದಕ್ಕೆ 100% ಪರ್ಮಿಷನ್ ಇರುತ್ತೆ. ಅದನ್ನು ಮೀರಿದ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ BO ಆಫೀಸು ಅಥವಾ CO DC ಅವರಿಗೆ ಗಮನಕ್ಕೆ ತರೋ ಅಂಥದ್ದು ಇರುತ್ತೆ. ಒಟ್ಟಿಲಿ ಕನ್ಸ್ಟ್ರಕ್ಷನ್ ನಡಿಬೇಕು ಮತ್ತು ಇನ್ನೊಂದು ನಡಿಬೇಕು ಅಂತ ಗಮನ ಹರಿಸಿ ನಾವು ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ಅನ್ನೋದನ್ನು ನೋಡಿ ಇದು ಮಾಡ್ತಾರೆ. ಒಟ್ಟು ಯಾವುದೇ ಸತ್ಯ ಆಗಲಿ ಯಾವುದೇ ಸುಳ್ಳಾಗಲಿ ಈ ಶಾಲೆಗೆ ಯಾವುದು ಬ್ಲ್ಯಾಕ್ ಮಾರ್ಕ್ ಬರೋದಂತಂದೇ ಪರಿಹಾರ ಆಗಿ ಇಲ್ಲೇ ಕ್ಲಿಯರ್ ಆಗಲಿ. ವೈಯಕ್ತಿಕ ದ್ವೇಷಗಳನ್ನ ತಂದು ಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳ ಮೇಲೆ ಅಥವಾ ಟೀಚರ್ಸ್ ಮೇಲೆ ಇದನ್ನು ಗಮನ ಹರಿಸಿ ಬೀರೋದು ಬೇಡ ಅನ್ನೋದು ನನ್ನ ಮನವಿ. ಮರ ಕಡಿದಿದ್ದಕ್ಕೆ ಸರ್, ಅದು ಬೆಳೆ ಸರಿಯಾದ ಸಮಯಕ್ಕೆ ತೆಗಿಬೇಕಾಗಿತ್ತು. ಮಳೆ ಈ ವರ್ಷ ಯಥೇಚ್ಛು ನೋಡಿದ್ದೀರ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣ ಮಳೆ ಆಗಿದೆ. ಹಾಗಾಗಿ ಶಾಲಾ ಆವರಣದಲ್ಲಿ ಮಳೆ ಗಾಳಿಗೆ ಏನಾದರೂ ಬಿದ್ದು ಮಕ್ಕಳಿಗೆ ಏನಾದರೂ ಹಾನಿ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಅವರು SDMC ಕಮಿಟಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೆನ್ನೆ ಚಿಲ್ಡ್ರನ್ಸ್ ಡೇ ಇದ್ದಾಗ ನಾನು ಬಂದು ಕೇಳಿದಾಗ ಈ ಥರ ಹೇಳಿದರು. ಅದನ್ನು ಒಂದು ಸ್ಟ್ಯಾಂಡಾಗಿ ತಗೋಬೇಕಾಗುತ್ತೆ. ಯಾಕೆಂದರೆ SDMC ಮೀಟಿಂಗಲ್ಲಿ ಏನು ಸದಸ್ಯರುಗಳು ಅಧ್ಯಕ್ಷರುಗಳು ತಗೊತಾರೆ ಆ ಸ್ಟ್ಯಾಂಡು ಕೂಡ ಅವ್ರಿಗೆ ಪವರ್ ಇರುತ್ತೆ. ಅದು ನಂತರ ಅಲ್ಲ ಅಂದರೆ ಮಾತ್ರ ಗ್ರಾಮಸ್ಥರಾಗಲಿ ಅಧಿಕಾರಿಯಾಗಲಿ ಅದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸ್ಬೇಕಾಗುತ್ತೆ. ಇಲ್ಲ, ಅವರು SDMC ಸದಸ್ಯರುಗಳನ್ನ ಕರೆಸಿ ನಾವು ಗಮನ ಹರಿಸಿದ್ದೀವಿ, ಅವರಿಗೆ ಮನವಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮಸ್ಥರು ಎಲ್ಲರೂ ಕೂಡ SDMC ಸದಸ್ಯರು ಆಗಿರಲ್ಲ. 10 ಮೆಂಬರ್ಸ್ ಇರ್ತಾರೆ, ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ. ಅವರ ಸಭೆ ಒಳಗೊಂಡು ಸಭೆ ನಡೆದಿರುತ್ತೆ. ನಾನು SDMC ಅಧ್ಯಕ್ಷ, ಅಲ್ಲಿ ಮೆಂಬರ್. ಇಲ್ಲಿ ಇವರು ಅಧ್ಯಕ್ಷಗಳು ಮೆಂಬರ್ಗಳು ಏನು ಮಾತಾಡ್ಕೊಂಡ್ರೆ ಮೊದಲೇ ಗೊತ್ತಿಲ್ಲ. ನಮ್ಮನ್ನು ಫಸ್ಟ್ ಆಫ್ ಆಲ್ ಇಲ್ಲಿ ಮೀಟಿಂಗೇ ಕರೆದಿಲ್ಲ ನಮಗೆ ವಿಚಾರದಲ್ಲಿ, ಮರದ ವಿಚಾರದಲ್ಲಿ. ನೆಕ್ಸ್ಟು ನಾವು ಇಲ್ಲಿ ಬಂದಾಗಲೂ ಮಾತಾಡೋಕ್ಕೆ ಬಂದಾಗಲೂ ಕೂಡ ಅವರು ಕೂಡ ನಮಗೆ ಮರ ಕಡಿತಿದ್ವಿ ಅಂತೇನು ಹೇಳಿಲ್ಲ. ನಾವೇ ಬಂದು ವಾಪಸ್ ಹೋಗಿದ್ದೀವಿ, ಕೇಳ್ಕೊಂಡು ವಾಪಸ್ ಹೋಗಿದ್ದೀವಿ. ಆದರೂ ನಾವು ಮರ ಕಡಿತಿದ್ವಿ ಅಂತ ಹೇಳಿಲ್ಲ. ನಮ್ಮೇನು ಗಮನಕ್ಕೆ ತಂದೇ ಇಲ್ಲ ಇದನ್ನು. ಅವು ಇವಾಗ ಹೇಳ್ತಾ ಇದ್ದಾರೆ ಅವರು, ನಾವೆಲ್ಲರೂ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳ್ಬಿಟ್ಟು. ನಾವು ಈ ವಿಚಾರದಲ್ಲಿ ನಮ್ಮ ಕರೆದಿಲ್ಲ, ಮೆಂಬರ್ಗಳನ್ನು ಮಾತಾಡಿಲ್ಲ. ಇವತ್ತು ಈ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇವತ್ತು ಬಂದವರು ಎಲ್ಲರೂ ಸಮಾಧಾನ ಮಾಡಿಬಿಟ್ಟು ಒಂಚೂರು ಇದು ಮಾಡಿ ನಮ್ಮ ಕಡೆಗೆ ಇದು ಮಾಡಿ ಅಂದ್ಕೊಂಡು ಇವ್ರು ಮನಸ್ಸಿಗೆ ಬಂದಾಗ ಇವರೇ ಮರ ಕುಯ್ಕೊಂಡು ಇವರೇ ಮರಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡವ್ರು. ಇದನ್ನು ಮರ ಕಡ್ದು ಏನು ಮಾಡಿರೋದ ಗೊತ್ತಿಲ್ಲ. ಗಾಡಿ ಏರ್ಕೊಂಡು ಹೋಗೋರು, ಟ್ರ್ಯಾಕ್ಟರ್ಗಳಲ್ಲಿ ಕರ್ಕೊಂಡು ಹೇಳ್ಬೇಕು, ಮೆಂಬರ್ಗಳಿಗೆಲ್ಲ ಪೂರ್ತಿ ಕರೆಸ್ಬೇಕು. ಹಾಂ, ಹೋಗ್ಲಿ, ಇವ್ರು ಗಮನಕ್ಕೆ ತರದಲ್ಲೇ ಮರ ಕಡಿದಿದ್ದಾರಲ್ಲ ಮನಸ್ಸಿಗೆ ಬಂದಂಗೆ ಕಡ್ದಿದ್ದಾರೆ. ಈಗ 1000 ಮರ ನೆಡಬಹುದು ಹೊರತು ಇವರಿಗೆ ಒಂದು ಮರ ಕಡೆಗೆ ಪರ್ಮಿಷನ್ ಇರೋಕ್ಕಿಲ್ಲ. ಮನಸ್ಸಿಗೆ ಬಂದಾಗ ಎಲ್ಲ ಮರನ ಕಡ್ದುಬಿಟ್ರೆ ಏನು ಮಾಡೋದು?
ಈಗ ಹೆಡ್ ಮಾಸ್ಟರ್ ಮತ್ತು ಅಧ್ಯಕ್ಷರುಗಳು ಇವ್ರದ್ದೇ ಇಲ್ಲಿ ಕೈವಾಡ ಇರುತ್ತೆ, ಇನ್ಯಾರ್ದು ಇರುತ್ತೆ? ನಮ್ಗೆ ಹೇಳಿಲ್ವ, ನಾವು ಹೇಳ್ತಿದ್ದೀವಲ್ಲ, ನಮ್ಮ ಮೆಂಬರ್ ನಮ್ಗೆ ಹೇಳಿಲ್ವಲ್ಲ ಈ ವಿಚಾರದ, ನಮ್ಗೆ ಕರೆದಿಲ್ಲ, ಮೀಟಿಂಗ್ ಇಟ್ಟು ನಮಗೆ ಕೇಳಿಲ್ಲ. ಇದಕ್ಕೇನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ.